ಫಸ್ಟ್ ನಾವು ಮಣ್ಣಲ್ಲಿ ಏನು ಮಾಡ್ತಾಯಿದ್ವಿ ಅಂತಂದರೆ ಒಂದು ಸಮಗ್ರ ಕೃಷಿ ಮಾಡ್ತಾಯಿದ್ವಿ. ಮತ್ತು ನಾವು ಪೂರ್ವಿಕರಲ್ಲಿ ತುಂಬ ಚೆನ್ನಾಗಿ ಕೃಷಿ ಮಾಡ್ತಾಯಿದ್ವಿ. ಮತ್ತು ಮಧ್ಯದಲ್ಲಿ ಬರಬೇಕಾದ್ರೆ ನಾವು ಮಣ್ಣನ್ನು ಹಾಳು ಮಾಡ್ಕೊಂಡ್ವಿ ಅಲ್ವರ, ಎಲ್ಲ ಹಾಳು ಮಾಡ್ಕೊಂಡಾದ್ಮೇಲೆ ನಾವು ಮತ್ತೆ ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಇವೆಲ್ಲ ಕಂಡುಹಿಡಿಬೇಕಾಗಿ ಬಂತು. ಮೊದಲು ನಾವು ಇವೆಲ್ಲ ಕಂಡುಹಿಡಿತಾ ಇರಲಿಲ್ಲ ಅಲ್ವರ. ನಮ್ಮನೇಲೆ ಇರ್ತಂಥ ಹಸುಗಳು ಇರ್ತಾಯಿದ್ದು, ಕೊಟ್ಟಿಗೆಗಳಲ್ಲಿ ಸಗಣಿ ಇರ್ತಾಯಿತ್ತು, ಗಂಜ ಇರ್ತಾಯಿತ್ತು, ಹಾಗೆ ಒಂದು ಕುರಿ, ಕೋಳಿ, ಮೇಕೆ ಇದ್ರದ್ದೆಲ್ಲ ಗೊಬ್ಬರಗಳನ್ನ ನಾವು ಜಮೀನು ಸೇರಿಸ್ತಾ ಇದ್ದೋ. ಈಗ ನಾವು ಇತ್ತೀಚೆಗೆ ಸಾಕೋದನ್ನ ಕಮ್ಮಿ ಮಾಡ್ಕೊಂಡು ನಾವೇನು ಮಾಡಿದ್ವಿ ಅಂತಂದರೆ ಈ ಥರದ ಬೆಳೆಗಳನ್ನೆಲ್ಲನೂ ನಾವು ಅಂಶಗಳೆಲ್ಲನೂ ಹಾಳು ಮಾಡ್ಕೊಬಿಟ್ಟು ಆಗ ಮತ್ತೆ ಕೃಷಿ ಅಧಿಕಾರಿಗಳು ಮತ್ತೆ ಇವೆಲ್ಲ ಸೇರ್ಕೊಂಡು ಇವೆಲ್ಲ ತಯಾರು ಮಾಡಿ ನಮಗೆ ಮತ್ತೆ ಕೊಡ್ತಾ ಇದ್ದಾರೆ. ಇದನ್ನ ನಾವೀಗ ಅದನ್ನು ನಾವು ಮಾಡೋಕ್ಕಾಗ್ತಾ ಇಲ್ಲ. ಆದ್ರೂ ಇದನ್ನ ನಾವು ಮಾಡಿ ನಾವು ಕೃಷಿಲಿ ಒಂದು ಸಕ್ಸಸ್ನ ಕಾಣಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನಮ್ಮಲ್ಲಿ ನಾನು ಕೂಡ ಕೃಷಿ ಮಾಡ್ತಾಯಿದ್ದೀವಿ. ಕೃಷಿ ಮಾಡ್ತಾ ಇರ್ಬೇಕಂತಂದರೆ ಮೇಡಮ್ ಒಂದು ಸಲ ಹೇಳಿದರು, ತಿಪ್ಪಣ್ಣ ಮೇಡಮ್ ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ ಈ ಭೂಮಿಲಿರೋ ಮಣ್ಣಿನ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ಈ ಭೂಮಿಲಿರೋ ಮಣ್ಣಿನಲ್ಲಿ ಆರೋಗ್ಯನ ತುಂಬ ಕಾಪಾಡ್ಕೊಂಡಿದ್ದೆ ಆದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಒಂದು ಮಾತನ್ನು ಹೇಳಿದರು. ಅದನ್ನ ನಾವು ರೂಢಿಸ್ಕೊಂಡು ಇವಾಗ ನಮ್ಮ ಜಮೀನುಗಳಿಗೆ ಆದಷ್ಟು ಕೆಮಿಕಲ್ನ ಕೊಡ್ದೇ ಸಾವಯವ ಅಂಶನ ಜಾಸ್ತಿ ಮಾಡ್ಕೊಂಡು ಈಗ ನಾವು ಬೆಳೆನೂ ಕೂಡ ಮಾಡ್ತಾಯಿದ್ದೀವಿ. ಅದರಿಂದ ನಮಗೆ ಕೃಷಿ ವಿಜ್ಞಾನಿಗಳು ಹೇಳ್ಕೊಟ್ಟಂಥ, ಅಧಿಕಾರಿಗಳು ಹೇಳ್ಕೊಟ್ಟಂಥ ಮಾಹಿತಿಗಳನ್ನ ತಕ್ಕೊಂಡು ನಾವು ಇವತ್ತು ಒಂದು ರೈತರಲ್ಲಿ ಜೀವನದಲ್ಲಿ ಮುನ್ನಡೆನ ಚೆನ್ನಾಗಿ ಇದು ಮಾಡ್ತಾಯಿದ್ವಿ, ಕೃಷಿಯಲ್ಲಿ ಇದು ಮಾಡ್ತಾಯಿದ್ವಿ. ನಿಮಗೂ ಕೂಡ ಗೊತ್ತಿರಬೇಕು ಅನಿಸುತ್ತೆ, ಇಲ್ಲಿರೋರಿಗೆಲ್ಲ ಸುಮಾರು ಜನಕ್ಕೆ ನೋಡಿದ್ರೆ ಅನಿಸುತ್ತೆ ತೋಟನ. ಅದರಲ್ಲಿ ನಾವು ಬೆಳೆಯಲು ಕೂಡ ಒಂದು ನೆರಳಲ್ಲಿ ಬೆಳೆಯುತ್ತೆ, ಒಂದು ಬಿಸಿಲು ಕೇಳುತ್ತೆ, ಒಂದು ತುಂಬ ಇದು ಮಾಡ್ತೇವೆ. ಅದರಲ್ಲಿ ನಾವು ಸಮಗ್ರ ಪಂಚತರಂಗಿಣಿ ಯೋಜನೆ ಅಂತ ಹೇಳ್ತಾರೆ. ಅದೇ ಥರ ನಾವು 12 ಬೆಳೆನ ಮಾಡಿದ್ವಿ. 12 ಬೆಳೆನ ಮಾಡಿ ಅದರಲ್ಲೂ ಕೂಡ ನಾವು ಒಂದು 3 ತಿಂಗಳಿಗೆ ಆದಾಯ ಯಾವ್ದು ಬರುತ್ತೆ, 6 ತಿಂಗಳಿಗೆ ಯಾವ್ದು ಆದಾಯ ಬರುತ್ತೆ, 9 ತಿಂಗಳಿಗೆ ಆದಾಯ ಯಾವ್ದು ಬರುತ್ತೆ, ವರ್ಷದಲ್ಲಿ ಯಾವುದೇ ಆದಾಯ ಬರುತ್ತೆ. ನಾವು ಮತ್ತೆ ಮುಂದೊಂದು ದಿನ ಮಾಡೋಕ್ಕಾಗದೇ ಇದ್ದರೂ ಕೂಡ ನಮಗೆ ಎಲ್ಲಿ ಆದಾಯನ ನಾವು ಇದು ಮಾಡ್ಕೋಬೋದು ಅನ್ನೋ ಒಂದು ದೃಷ್ಟಿನೂ ಕೂಡ ಮಾಡ್ತಾಯಿದ್ವಿ.